ಲ್ಯಾಂಡ್ಲಾರ್ಡ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಹಾಗಿರುವಾಗಲೇ ಒಂದು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತು. ಆ ಸಾಂಗಲ್ಲಿ ಮಿಂಚಿದಂತಹ ಶಿಶಿರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಸಾಂಗಲ್ಲಂತೂ ಸಿಕ್ಕಾಪಟ್ಟೆ ಅಧೂರಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಎಲ್ಲರ ಬಾಯಲ್ಲೂ ಕೂಡ ಆ ಸಾಂಗ್ ಗುನುಗ್ತಾ ಇದ್ದಾರೆ. ಇವಾಗ್ಲೂ ಸ್ಟೋರೀಸಲ್ಲಿ ಹಾಕೋದು, ರೀಲ್ಸ್ ಮಾಡೋದು ಒಂಥರ ಫ್ಯಾಂಟಾಸ್ಟಿಕ್ ಅಂತ ಅನ್ನಿಸ್ತಾ ಇದೆ ನೋಡ್ಬಿಟ್ಟು. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾದಂತಹ ಲವ್ ಸಾಂಗ್ಸ್ ಬರೋದು ಕಮ್ಮಿ ಆಗಿಬಿಟ್ಟಿದೆ. ಎಷ್ಟು ಖುಷಿ ಇದೆ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಆಫ್ ಆಲ್ ಲ್ಯಾಂಡ್ಲಾರ್ಡ್ ಟೀಮ್ಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ನನಗೆ ಈ ಥರದೊಂದು ಸಾಂಗ್ ಕೊಟ್ಟಿದ್ದಾರೆ. ಪ್ಲಸ್ ನನ್ನ ಲೈಫಲ್ಲಿ ಇದು ನಂದು ಫಸ್ಟ್ ಮೆಲೋಡಿ ಸಾಂಗು. ಸಖತ್ ಖುಷಿಯಾಗುತ್ತೆ. ಎಲ್ಲ ಯಂಗ್ಸ್ಟರ್ಸು ಈ ರೀತಿ ಅವ್ರವ್ರ ಪ್ರೀತಿನ ನಮ್ಮ ಸಾಂಗ್ ಮೂಲಕ ಸೆಲೆಬ್ರೇಟ್ ಮಾಡೋದು ನೋಡಿ ಇನ್ನೂ ಹೆಚ್ಚು ಖುಷಿಯಾಗುತ್ತೆ. ಇನ್ನು ರಿತನ್ಯ ಅಂತ ಬಂದರೆ ಅವರ ಫಸ್ಟ್ ವಿಜಯ್ ಅವರ ಮಗಳಾಗಿ ಸಿನಿಮಾದಲ್ಲೂ ಕೂಡ ಮಗಳ ಪಾತ್ರವನ್ನು ಮಾಡಿದ್ದಾರೆ. ಸೊ ನೀವು ಅವರ ಪೇರಾಗಿ ಮಾಡ್ತಾ ಇರುವಂಥದ್ದು. ಈ ಹಿಂದಿನ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಮನೆ ಮಾತಾಗಿದ್ರಿ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮತ್ತು ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ಒಂದಷ್ಟು ಅನುಭವಗಳು. ನನ್ನ ಪಾತ್ರ ಬಂದು ದೇವಿ ಅಂತ. ಸೊ ಆ ಕ್ಯಾರೆಕ್ಟರ್ ಹೆಂಗೆ ಬರುತ್ತೆ ಅಂದರೆ, ಅವನು ಎಲ್ಲದನ್ನು ಪ್ರಶ್ನೆ ಮಾಡ್ತಾನೆ. ಏನಾದ್ರು ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದರೆ ಹೋಗಿ ಕ್ವಶನ್ ಮಾಡ್ತಾನೆ ಅದನ್ನು. ಸೊ ಆ ಥರ ಪ್ಲಸ್ ಭಾಗ್ಯ ಮೇಲೆ ಲವ್ ಆಗಿಬಿಟ್ಟಿರುತ್ತೆ ಅವನಿಗೆ. ಸೊ ಟೋಟಲಾಗಿ ಹೇಳಬೇಕಂದ್ರೆ ರೆಬಲ್ ಲವರ್ ಬಾಯ್ ಅಂತ ಹೇಳ್ಬೋದು. ಆ ಥರ ಕ್ಯಾರೆಕ್ಟರು. ರಿತನ್ಯ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ತುಂಬ ಟ್ರೈನ್ಡಾಗಿ ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ಕೊಂಡು ಬಂದಿರೋವಂಥ ಆ್ಯಕ್ಟ್ರೆಸ್ಸು. ಸೊ ಅವ್ರ ಜೊತೆ ವರ್ಕ್ ಮಾಡ್ತಾ ನಾನು ತುಂಬ ಕಲಿತೆ. ತುಂಬ ನ್ಯಾಚುರಲಾಗಿ ಡೆಲಿವರ್ ಮಾಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ನ ಅವರು. ಸೊ ತುಂಬ ಖುಷಿ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಈ ಲವರ್ ಬಾಯ್ ಓಕೆ, ರೆಬಲ್ ಲವರ್ ಬಾಯ್ ಯಾಕೆ? ರೆಬಲ್ ಏನಕ್ಕೆ ಅಂದರೆ, ಅವನು ಯಾರಿಗೂ ಯೋಚನೆ ಮಾಡ್ತಾರಲ್ಲ, ಯಾರೋ ದೊಡ್ಡವರಿದ್ದಾರೆ ಅದನ್ನು ಏನು ಯೋಚನೆ ಮಾಡಲ್ಲ. ಪ್ರತಿಯೊಂದನ್ನು ಕ್ವಶನ್ ಮಾಡ್ತಾನೆ. ಅವ್ರ ಮನೆಯವರೇ ಇಲ್ಲ ಬೇಡ ನಾವು ಸುಮ್ಮನಿರಬೇಕು ಅಂತ, ಇಲ್ಲ ಅವ್ನು ಮಾತಾಡ್ತಾನೆ. ಸೊ ಹಾಗೆ ಆ ಥರದೊಂದು ಕ್ಯಾರೆಕ್ಟರು. ಹಾಗೆ ಸೊ ಅದಕ್ಕೆ ರೆಬಲ್ ಲವರ್ ಬಾಯ್. ಇವಾಗಿನ ಯುವಕರಂತೂ ಹುಚ್ಚೆದು ಕುಣಿತಾರೆ ಅನ್ಸುತ್ತೆ. ಬಿಕಾಸ್ ರೆಬಲ್ ಲವರ್ ಬಾಯ್ ಅಂತ ಹೇಳ್ತಿದ್ದೀರಾ. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗಿರೋದು. ಪ್ರೀತಿ ಅಂತ ಹೇಳಿದ್ರೆ ಇವಾಗ ಪ್ಯಾರೆಂಟ್ಸ್ ಬಿಟ್ಬಿಟ್ಟಿರ್ತಾರೆ. ಸೊ ನಿಮ್ಮಿಷ್ಟ ನಿಮ್ಮ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು. ಬಿಕಾಸ್ ತುಂಬ ಜನ ಪ್ಯಾರೆಂಟ್ಸ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ, ಆಲೋಚನೆ ಮಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆರಂಭ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಪಾತ್ರದ ಮುಖಾಂತರ ಏನಾದರೂ ಮೆಸೇಜ್ ಕೊಡಬಹುದಾ ಈಗಿನ ಯುವಕರಿಗೆ ಅಥವಾ ಪೋಷಕರಿಗೆ ಅಂತ ಹೇಳ್ಬಿಟ್ಟು? ಪೋಷಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪಾತ್ರದ ಮೂಲಕ ಯಾರ್ಯಾರು ಆಪರೇಷನಲ್ಲಿ ಇರ್ತಾರೋ, ಅಂದರೆ ಅವರು ಅವರ ಧ್ವನಿನ ಎತ್ತಕ್ಕೆ ಈ ಪಾತ್ರ ಒಂದು ಸಣ್ಣ ಲೀಡ್ ಥರ ಸಿಗುತ್ತೆ ಅವರಿಗೆ. ಹಾಗೆ ಸೊ ಇಡೀ ಸಿನಿಮಾ ಬಂದು ಅದೇನೆ ಕ್ವಶನ್ ಮಾಡಬೇಕು. ಯಾರೊಳಗಿನ ಸೈಲೆನ್ಸು ಅದು ಸೈಲೆನ್ಸ್ ಆಗಿರಬಾರ್ದು, ಹೋರಾಟಕ್ಕೆ ಕನ್ವರ್ಟ್ ಆಗಬೇಕು ಅನ್ನೋವಂಥ ಮೆಸೇಜ್ ಕೊಡೋವಂಥ ಸಿನಿಮಾ. ಸೊ ಅದರಲ್ಲಿ ನನ್ನ ಪಾತ್ರ ಒಂದು ಸಣ್ಣ ಕಿಡಿ ಹಚ್ಚುತ್ತೆ. ಹಾಗೆ ಈಗ ಟ್ರೂ ಲವ್ ಅಂತ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆ ಆಗೋಗ್ಬಿಟ್ಟಿದೆ ಸರ್. ಸೊ ನೀವು ಸಿನಿಮಾದ ಮುಖಾಂತರ ಆ ಸಾಂಗಲ್ಲಿ ಗೊತ್ತಾಗುತ್ತೆ ಒಂದು ರೀತಿ ನಿಷ್ಕಲ್ಮಶವಾದ ಪ್ರೀತಿಯನ್ನು ತೋರಿಸೋದಕ್ಕೆ ಹೊರಟಿದ್ದೀರಾ. ಲವ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು. ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಲವ್ ಅಂತ ಅಂದರೆ ಹೇಗಾಗ್ಬಿಟ್ಟಿದೆ ಅಂದರೆ 3 ತಿಂಗಳಲ್ಲಿ ಪರಿಚಯ ಆಗ್ತಾರೆ, 6 ತಿಂಗಳಲ್ಲಿ ಲವ್ ಆಗುತ್ತೆ, 1 ವರ್ಷದಲ್ಲಿ ಮದುವೆ ಆಗುತ್ತೆ, 2ನೇ ವರ್ಷಕ್ಕೆ ಡಿವೋರ್ಸ್ ಆಗುತ್ತೆ. ಆ ರೀತಿಯಾದಂತಹ ಸಂದರ್ಭ ಸನ್ನಿವೇಶಗಳನ್ನು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು, ಟ್ರೂ ಲವ್ ಅಂದರೆ ಏನು? ಟ್ರೂ ಲವ್ ಅಂದರೆ ದಟ್ ಡಿಪೆಂಡ್ಸ್ ಆನ್ ಎವ್ರಿ ಇಂಡಿವಿಜುವಲ್. ನೀವು ಬೇರೆ ಥರ ಅದನ್ನು ಡಿರೈವ್ ಮಾಡ್ತಿರ್ತೀರ, ನಾನು ಬೇರೆ ಥರ ಡಿರೈವ್ ಮಾಡ್ತಿರ್ತೀನಿ. ಸೊ ಪ್ರತಿಯೊಬ್ಬರಿಗೂ ಅದು ಬೇರೆ ಬೇರೆ ಥರ. ಪ್ಲಸ್ ಏಜ್ ಅಲ್ವೇ, ಅಂದರೆ 15 ವರ್ಷಕ್ಕೆ ಒಂದು ರೀತಿ ಕಾಣುತ್ತೆ, ಒಂದು ಇನ್ನೋಸೆನ್ಸಲ್ಲಿ ಕಾಣುತ್ತೆ. 20ನೇ ವರ್ಷಕ್ಕೆ ಅದು ಬೇರೆ ಥರ ಆಗುತ್ತೆ. 25-30ಕ್ಕೆ ಅದು ಬೇರೆ ಯಾವುದೋ ಒಂದು ಹಂತದಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರೀತಿ ಬಗ್ಗೆ ಜನ. ಸೊ ಹಾಗಾಗಿ ಅದು ಬದಲಾಗ್ತಾ ಇರುತ್ತೆ ಪರ್ಸ್ಪೆಕ್ಟಿವ್ ಅಬೌಟ್ ಲವ್. ಬಟ್ ಇಂಟೆಂಟ್ ಸೇಮ್ ಇರುತ್ತೆ. ಹಾಗಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿರೋದೇ ಪ್ರೀತಿ ಅನ್ಸುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇನ್ನು ಈ ಲವ್ ಸಾಂಗ್ಸು, ಮೆಲೋಡಿ ಸಾಂಗ್ಸ್ನ ಶೂಟ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಈ ಮಾಸ್ಗೆ ಕಂಪೇರ್ ಮಾಡಿಕೊಂಡ್ರೆ, ಬೇರೆ ಥರದ ಸಾಂಗ್ ಕಂಪೇರ್ ಮಾಡಿಕೊಂಡ್ರೆ. ಬಿಕಾಸ್ ಏನಂತ ಅಂದರೆ ಅಷ್ಟು ಜನದ ಮುಂದೆ ಈ ರೊಮ್ಯಾಂಟಿಕ್ ಸೀನ್ಸ್ಗಳೇನೋ ಇರುತ್ತೆ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಮುಜುಗರ ಅಂತ ಅನಿಸುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಆ ಥರ ಅನಿಸಿದ್ದುಂಟಾ? ತುಂಬ ಟೇಕ್ಸ್ ತೊಗೊಂಡಿದ್ದುಂಟಾ? ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ದು ಆ ರೀತಿ ಏನಾದರೂ ಸನ್ನಿವೇಶಗಳು? ಇಲ್ಲ, ನನಗೆ ಶೂಟ್ ಫಸ್ಟ್ ದಿನ ಬಂದಾಗಲೇ ಎಲ್ಲರೂ ಕಂಫರ್ಟೇಬಲ್ ಮಾಡಿಬಿಟ್ಟಿದ್ರು. ವಿಜಯಣ್ಣ ಹಿಡಿದು ಜಡೇಶ್ ಸರ್ ಆಗಿರ್ಬೋದು, ಬೇರೆ ಎಲ್ಲ ಟೆಕ್ನಿಕಲ್ ಕ್ರೂ ಆಗಿರ್ಬೋದು, ನೀವು ಪಾತ್ರಗಳು ಅಷ್ಟೇ, ಪಾತ್ರಗಳಾಗಿ ಬಿಹೇವ್ ಮಾಡಬೇಕು ಅಂತ. ಸೊ ಹಾಗಾಗಿ ನನಗೆ ಆ ಥರದ್ದೇನು ಮುಜುಗರ ಆಗಲಿಲ್ಲ. ಆ್ಯಂಡ್ ಆಲ್ಸೋ ನಾನು ರಂಗಭೂಮಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಪರ್ಫಾರ್ಮೆನ್ಸ್ ಏನು ಅಂದರೆ ಪರ್ಫಾರ್ಮೆನ್ಸ್ ಬಗ್ಗೆ ಗೊತ್ತಿತ್ತು, ಹೆಂಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ. ಬಟ್ ಅದೇನೆ ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು, ಒಂದಿಷ್ಟು ಕಲಿಕೆಗಳು ಸಿಕ್ತು, ಹೆಂಗೆ ಯಾವ ರೀತಿ ಮಾಡ್ಬೋದು ಅಂತ. ಅಫ್ಕೋರ್ಸ್ ಹರ್ಷ ಸರ್ ಕೊರಿಯೋಗ್ರಾಫ್ ಮಾಡಿದ್ದು, ಅವರಿಂದ ತುಂಬ ಕಲಿತೆ. ಹಾಗೆ ಸೊ ಫಸ್ಟ್ ಡೇನೇ ಕಂಫರ್ಟೇಬಲ್ ಮಾಡಿದ್ರಿಂದ ಆ ಥರದ ಚಾಲೆಂಜಸ್ ಬಂದಿಲ್ಲ.
ಇನ್ನು ವಿಜಯ್ ಸರ್ ಅವರೊಟ್ಟಿಗೆ ಕೆಲಸ ಮಾಡಿದಂಥ ಅನುಭವಗಳು, ಬಿಕಾಸ್ ಅಂಥ ದೊಡ್ಡ ಲೆಜೆಂಡರಿ ಆ್ಯಕ್ಟರ್ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿರ್ತಾರೆ, ಆ್ಯಕ್ಟಿಂಗ್ ಬಗ್ಗೆ ಆಗಿರ್ಬೋದು, ಮತ್ತು ಏನಾದರೂ ಕರೆಕ್ಷನ್ಸ್ ಆಗಿರ್ಬೋದು, ಆ ಥರ ಏನಾದರೂ ಹೇಳಿದ ಸನ್ನಿವೇಶಗಳು, ಮರೆಯೋಕ್ಕಾಗದೇ ಇರುವಂಥ ಸನ್ನಿವೇಶಗಳು ಸೆಟ್ಟಲ್ಲಿ ನಡೆದಿರುವಂಥದ್ದು ಶೇರ್ ಮಾಡ್ಕೊಳ್ಳೋದಾದರೆ ಇಂಥದ್ದು ಕಲಿತೆ ನಾನು ಇವರಿಂದ, ವಿಜಯ್ ಸರಿಂದ ಅಂತ ಅನ್ನೋದಾದರೆ. ವಿಜಯಣ್ಣನಿಂದ ಫಸ್ಟು ನಾನು ಕಲ್ತಿದ್ದು ಅಡ್ಯಾಪ್ಟಬಿಲಿಟಿ. ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ ಆ್ಯಸ್ ಅನ್ ಆ್ಯಕ್ಟರ್. ಅಂದರೆ ಅವರು ಕ್ಯಾರವನಲ್ಲಿ ಇರೋದೇ ಇಲ್ಲ, ಸೆಟ್ಸಲ್ಲೇ ಇರ್ತಾರೆ. ಸೊ ಹಾಗೆ ಆಮೇಲೆ ಇನ್ನೊಂದು ಎಲ್ಲರೂ ಇನ್ಕ್ಲೂಡ್ ಮಾಡ್ಕೋತಾರೆ. ಅಂದರೆ ಅವ್ರು ಡಯಟ್ ಫುಡ್ ಎಲ್ಲ ಬರ್ತಾ ಇತ್ತು, ನಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ರೈಟಿಂಗ್ ಬಗ್ಗೆ, ಅವ್ರ ಪರ್ಸ್ಪೆಕ್ಟಿವ್ ಬಗ್ಗೆ, ಅವರು ಹೆಂಗೆ ನೋಡ್ತಾರೆ ಯಂಗ್ಸ್ಟರ್ಸ್ನ ಅನ್ನೋದ್ರ ಬಗ್ಗೆ, ಈ ರೀತಿ. ಸೊ ಈ ಥರ ವಿಷಯಗಳು ತುಂಬ ಕಲಿತೆ. ಮತ್ತು ಅವರು ಡೈರೆಕ್ಟ್ರಾಗಿ ಎವಾಲ್ವ್ ಆಗಿದ್ದಾರೆ, ಇವಾಗ ಡೈರೆಕ್ಷನ್ಗೆ ಇಳಿದಿದ್ದಾರೆ. ಸೊ ಆ ವಿಷಯಗಳ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಆನ್ಸರ್ ಮಾಡೋರು. ಮತ್ತು ನೀನು ಹೆಂಗೆ ಪಿಚ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳ್ತಾ ಇದ್ರು. ಸೊ ಈ ಥರದ್ದೆಲ್ಲ ಹೆಲ್ಪ್ ಆಯ್ತು ನನಗೆ. ಇನ್ನು ಈ ಹಳ್ಳೀಲಿ ಶೂಟ್ ಮಾಡೋದು ಮತ್ತು ಹಳ್ಳಿ ಹುಡುಗನ ಪಾತ್ರ ಮಾಡೋದು ಅಂತ ಅಂದರೆ ಸ್ವಲ್ಪ ಸವಾಲಾಗಿರುತ್ತೆ ಬೇರೆ ಪಾತ್ರಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ. ಸೊ ಈ ಪಾತ್ರ ನಿಮ್ಮ ಬಳಿ ಹೇಗೆ ಬಂತು, ನೀವು ಹೇಗೆ ಒಪ್ಕೊಂಡ್ರಿ, ಹೋಮ್ವರ್ಕ್ ಎಲ್ಲ ಯಾವ ಥರ ಇತ್ತು? ಬಿಕಾಸ್ ದಟ್ ಈಸ್ ನಾಟ್ ಈಸಿ. ಬಿಕಾಸ್ ನಾವು ಅಲ್ಲಿ ಹೋಗಿ ಒಂದಷ್ಟು ಹೋಮ್ವರ್ಕನ್ನು ಮಾಡಬೇಕಾಗುತ್ತೆ. ಬಿಕಾಸ್ ಹೆಂಗಿರ್ತಾರೆ ಹಳ್ಳಿಲಿ, ಏನು ಎತ್ತ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಅದರಲ್ಲಿ ನಾವು ಮುಳುಗಿ ಪಳಗಬೇಕಾಗತ್ತೆ. ಸೊ ನಿಮ್ಮ ಹೋಮ್ವರ್ಕ್ ಹೇಗಿತ್ತು? ನನ್ನ ಹೋಮ್ವರ್ಕು, ನನಗೆ ಪಾತ್ರ ಬಂದಿದ್ದೆ ಅಂದರೆ ತುಂಬ ದೊಡ್ಡ ಖುಷಿ ಆಯಿತು. ಯಾಕಂದರೆ ಈ ಥರದೊಂದು ಕ್ಯಾರೆಕ್ಟರ್ ಸಖತ್ತಾಗಿ ಪ್ಲೇ ಮಾಡ್ಬೋದು ಅಂತ ಅನಿಸ್ತು. ನನ್ನ ಹೋಮ್ವರ್ಕ್ ಏನು ಅಂದರೆ, ಫಸ್ಟ್ ಕೋಲಾರ ಸ್ಲ್ಯಾಂಗ್ ಅಂತಂದರು. ಆವಾಗ ಒಂದಿಷ್ಟು ಪುಸ್ತಕಗಳು ಓದಿದೆ, ಕೋಲಾರ ಸ್ಲ್ಯಾಂಗ್ ರೀತಿಲಿರೋ ಪುಸ್ತಕಗಳು ಓದಿದೆ. ಆಮೇಲೆ ಕೋಟ್ಕನಹಳ್ಳಿ ರಾಮಯ್ಯ ಅಂತ ಇದ್ದಾರೆ, ಅವ್ರ ನಾಟಕಗಳು ಮಾಡ್ತಾಯಿದ್ದೆ. ಅವ್ರ ನಾಟಕಗಳೆಲ್ಲ ಬಂದು ಅದೇ ರೀತಿ ಇರೋ, ಅದೇ ಶೈಲಿಲಿರೋ ಕೋಲಾರ ಸ್ಲ್ಯಾಂಗಲ್ಲಿರೋ ಅಂಥ ನಾಟಕಗಳು. ಆಮೇಲೆ ವಿಜಯಣ್ಣನಿಂದನೂ ಇನ್ಪುಟ್ ಸಿಗ್ತಾಯಿತ್ತು ಶೂಟ್ ಟೈಮಲ್ಲಿ. ಈ ಥರದ್ದೆಲ್ಲ ಪ್ರಿಪ್ರೇಷನ್ಸ್ ಇತ್ತು. ಹಳ್ಳಿ ಹುಡುಗ ಅಂದ ತಕ್ಷಣ ಒಂದಿಷ್ಟು ನಮ್ಮ ಕಾಲೇಜಲ್ಲಿ ಮಳವಳ್ಳಿ ಸೈಡಿಂದೆಲ್ಲ ಬರೋರು, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ನಾನು ತೊಗೊಂಬರ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಈ ಥರದ್ದು ಒಂದಿಷ್ಟು ಪ್ರಿಪ್ರೇಷನ್ಸ್ ಆಗಿದೆ. ಈ ಸಿನಿಮಾದಲ್ಲಿ ಮರೆಯೋಕ್ಕಾಗದೇ ಇರುವಂತಹ ಒಂದು ಡೈಲಾಗು ಅಥವಾ ಹುಡುಗಿಗೆ ಪ್ರಪೋಸ್ ಮಾಡೋ ಸೀನ್ ಏನಾದರೂ ಇದ್ರೆ ಒಂದು 2 ಲೈನ್ ಹಾಗೆ ಹೇಳ್ಬಿಡಿ. ಸಿನಿಮಾ 23ಕ್ಕೆ ರಿಲೀಸ್ ಆಗುತ್ತೆ. ತುಂಬ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲೇ ನೋಡಬೇಕು ಅಂತ ಈ ಇಂಟರ್ವ್ಯೂ ಮಾಡ್ತಾ ಇರೋದು. ಸೊ ಅಲ್ಲೇ ನೋಡಿ. ಆಯಿತು, ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾ ಇದ್ದೀರಾ, ಮತ್ತು ನಾವು ಈ ಹಿಂದೆ ಡೇ ಡೆವಿಲ್ ಮುಸ್ತಫಾ ನಿಮ್ಮನ್ನು ನೋಡಿದ ರೀತಿಯೇ ಬೇರೆ ಇತ್ತು. ಇಲ್ಲಿ ಕಂಪ್ಲೀಟ್ ಆಗಿ ಇವರೇನಾ ಅನಿಸುವಂತಹ ಒಂದು ಪಾತ್ರ ಚಾಲೆಂಜಿಂಗ್ ಆಗಿದೆ, ಸವಾಲಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆಷ್ಟು ಚಾಲೆಂಜಿಂಗ್ ಆಗಿತ್ತು? ನನಗೆ ಅದೇನೆ ಒಂದು ಟ್ರಾನ್ಸ್ಫಾರ್ಮೇಷನ್. ನೀವು ಹೇಳಿದಾಗೆ ಅಫ್ಕೋರ್ಸ್ ಜಡೇಶ್ ಸರ್ದು ವಿಷನ್ಗೆ ಮೆಚ್ಚಬೇಕು. ಯಾಕಂದರೆ ಈ ರೀತಿ ನನ್ನ ನೋಡೋ ಪಾಸಿಬಿಲಿಟಿನ ಅವ್ರು ಹೇಳಿದ್ದು ಸಖತ್ ಖುಷಿ ಆಯಿತು. ನನಗೆ ಚಾಲೆಂಜಿಂಗ್ ಅಂತ ಅನಿಸಿದ್ದು ಒಂದಿಷ್ಟು ಈ ಮ್ಯಾನರಿಸಮ್ಸ್ ತೊಗೊಂಬರೋದು, ಸ್ಲ್ಯಾಂಗ್ ಎಲ್ಲ ಅನಿಸ್ತು. ಅದನ್ನು ಜನ ನೋಡಿ ಹೇಳಬೇಕು ಹೆಂಗೆ ಮಾಡಿದ್ದೀನಿ ನಾನು ಅಂತ. ಇನ್ನು ಸಿನಿಮಾ ಹೊರತುಪಡಿಸಿ ಈಗ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿರುವ ವಿಚಾರ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬರ್ತಾ ಇದೆ. ಬಿಗ್ ಬಾಸ್ ನೋಡ್ತೀರಾ, ಫಾಲೋ ಮಾಡ್ತೀರಾ? ತುಂಬ ಮುಂಚೆ ನೋಡ್ತಾ ಇದ್ದೆ, ಇವಾಗ ನಾನು ಅಷ್ಟು ಫಾಲೋ ಮಾಡ್ತಾ ಇಲ್ಲ. ಓಕೆ, ಅಟ್ಲೀಸ್ಟ್ ಫಿನಾಲೆಗೆ ಹೋಗ್ತಕ್ಕಂತಹ ಕಂಟೆಸ್ಟೆಂಟ್ ಗಿಲ್ಲಿ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನನಗೆ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಗೊತ್ತಾಯ್ತು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಅಫ್ಕೋರ್ಸ್ ಎಲ್ಲ ಬರುತ್ತೆ. ಗಿಲ್ಲಿ ಅವ್ರು ಗೆಲ್ತಾರೆ ಅಂತ ತುಂಬ ಸ್ಟ್ರಾಂಗ್ ಆಗಿ ಅನ್ಸುತ್ತೆ. ಯಾಕಂದರೆ ತುಂಬ ಸ್ಪಾಂಟೇನಿಯಸ್ ಆಗಿದ್ದಾರೆ ಅವರು, ಸಖತ್ ಸ್ಪಾಂಟಾನಿಟಿ ಇದೆ, ಮತ್ತು ತುಂಬ ಲೈವ್ಲಿ ಕ್ಯಾರೆಕ್ಟರ್. ಸೊ ಹಾಗಾಗಿ ನನಗೆ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ. ಮತ್ತು ತುಂಬ ಚೆನ್ನಾಗಿ ಅವ್ರದ್ದು ಯೂಟ್ಯೂಬ್ ವೀಡಿಯೋಸಲ್ಲಿ ಅವ್ರು ತುಂಬ ಚೆನ್ನಾಗಿ ಬರೀತಾರೆ ಅವ್ರ ಕಂಟೆಂಟ್ಗಳನ್ನೆಲ್ಲ. ಅವ್ರದ್ದೊಂದು ವಿಡಿಯೋ ನೋಡಿದ್ದೆ ನಾನು, ಅವ್ರ ಅಜ್ಜಿಗೆ ಸಿಂಚನ ಅಂತೆಲ್ಲ ಹೋಗಿ ಮಾತಾಡ್ತಾರೆ, ಅದು ಸಕ್ಕದಾಗಿದೆ ಅದು. ಸೊ ಆ ವಿಡಿಯೋ ನೋಡಿದೆ. ಈ ಏನೋ ಬಾಡೂಟದ್ದು ಯಾವುದೋ ವಿಡಿಯೋ ಸಕ್ಕದಾಗಿದೆ. ಸೊ ಅವ್ರು ಸಖತ್ ಲೈವ್ಲಿ ಅನಿಸ್ತಾರೆ, ಅವ್ರು ಗೆಲ್ತಾರೆ ಅಂತ ನಂಗೆ ಅನ್ಸುತ್ತೆ. ಇನ್ನು ರೀಸೆಂಟಾಗಿ ನಮ್ಮ ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡುವಂತಹ ಒಂದು ಟೀಸರ್ ರಿಲೀಸ್ ಆಯಿತು. ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಗೊತ್ತಾ? ಸೊ ನಿಮ್ಮ ರಿಯಾಕ್ಷನ್ ಏನು? ಬಿಕಾಸ್ ಒಂದಷ್ಟು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬರ್ತಾ ಇದೆ. ಸೊ ನಿಮ್ಮ ಒಪಿನಿಯನ್ ಏನು? ಅಫ್ಕೋರ್ಸ್ ನಾನು ಫ್ಯಾನ್ ಅವ್ರಿಗೆ. ಸೊ ನಾನು ಫ್ಯಾನ್ ಬಾಯ್. ಸೊ ಹಂಗಾಗಿ ನನಗೆ ಇಷ್ಟ ಆಗೇ ಆಗುತ್ತೆ. ಅವ್ರದ್ದು ಏನೇ ಪೋಸ್ಟರ್ಸು, ಫೋಟೋ ಏನೇ ಬಂದರೂ ನನಗೆ ಇಷ್ಟ ಆಗುತ್ತೆ. ತುಂಬ ಚಿಕ್ಕದ್ರಿಂದನೂ ನಾನು ಅವ್ರನ್ನ ಟಿ ವಿಲಿ, ಸ್ಕ್ರೀನ್ಸಲ್ಲಿ ಎಲ್ಲದರಲ್ಲೂ ಸೆಲೆಬ್ರೇಟ್ ಮಾಡ್ಕೊಂಬಂದಿರೋಂಥ ಹುಡುಗ. ಸೊ ನನಗೆ ಸಖತ್ ಇಷ್ಟ, ಪರ್ಸ್ನಲಿ ತುಂಬ ಇಷ್ಟ. ಅವ್ರನ್ನವ್ರು ಹೆಂಗೆ ಕ್ಯಾರಿ ಮಾಡ್ತಾರೆ, ಸಖತ್ ಚಾರ್ಮಿಂಗು, ಮತ್ತು ಅವ್ರು ಚೂಸ್ ಮಾಡುವಂಥ ಸ್ಕ್ರಿಪ್ಟು, ಅವ್ರ ಪರ್ಫಾರ್ಮೆನ್ಸು, ಕಿರಾತಕ ಗೂಗ್ಲಿ ಎಲ್ಲ ತುಂಬ ಇಷ್ಟ ನನಗೆ. ಸೊ ಹಂಗಾಗಿ ಆಬ್ವಿಯಸ್ಲಿ ನನಗೆ ಇಷ್ಟ, 100% ಇಷ್ಟ, ಬೇರೆ ಏನಿಲ್ಲ, ಇಷ್ಟ ಹಾಗೆ. ಇನ್ನು ಸಿನಿಮಾ ಬಗ್ಗೆ ಬರೋದಾದರೆ ಇನ್ನೊಂದು ಪ್ರಶ್ನೆ ಕೇಳೋದು ಬಾಕಿ ಇತ್ತು. ರಿತನ್ಯಾ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಸಾಂಗ್ ಕೂಡ ರಿಲೀಸ್ ಆಗಿದೆ, ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿ ಅದನ್ನು ಮೆಚ್ಕೊಂಡು ಈಗ ಆಲ್ರೆಡಿ ರೀಲ್ಸ್ ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಸೊ ನಿಮಗೆ ರಿತನ್ಯಾ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ, ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ವಿಚಾರಗಳು. ಸೊ ಅವ್ರ ಜೊತೆ ಶೂಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಯಾವುದು ಅವ್ರಿಗೆ ಕಷ್ಟ ಅಂತ ಅನ್ನಿಸ್ತಾ ಇತ್ತು?
ಕಷ್ಟ ಅನ್ನೋದಕ್ಕಿಂತ ತುಂಬ ಸ್ಟ್ರಾಂಗ್ ಅವರು ಆ್ಯಸ್ ಅನ್ ಆ್ಯಕ್ಟ್ರೆಸ್ಸು ಮತ್ತು ಅವರು ಆ್ಯಸ್ ಅನ್ ಇಂಡಿವಿಜುವಲ್ಲು ತುಂಬ ಸ್ಟ್ರಾಂಗ್ ಅವರು. ತುಂಬ ಹಾರ್ಶ್ ಕಂಡೀಷನ್ಸಲ್ಲೂ ಇವಾಗ ಆಲ್ಮೋಸ್ಟ್ ಇವಾಗ ಒಂದಿಷ್ಟು ಧೂಳು ಮಚ್ಚಳಿ ಈ ಥರ ಸಿನಿಮಾ ಸೆಟ್ ಅಂದರೆ ಈ ಥರದ್ದೆಲ್ಲ ಇರುತ್ತೆ. ಸೊ ಅದಕ್ಕೆ ಯಾವುದಕ್ಕೂ ಅವರು ಏನು ಹೇಳ್ತಾನೆ ಇರಲಿಲ್ಲ, ತುಂಬ ಕಂಫರ್ಟಬಲಾಗಿ ಶೂಟ್ ಮಾಡೋರು. ಅಂದರೆ ಆ ಥರದ್ದು ಒಂದು ಪ್ರತಿ ಆ್ಯಕ್ಟ್ರಿಗೂ ಆ ಥರದ್ದು ಬೇಕು, ಒಂದಿಷ್ಟು ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ಳೋ ಅಂಥ ಒಂದು ಕೇಪಬಿಲಿಟಿ ಬೇಕು. ಸೊ ಅದೇ ಅವ್ರ ದೊಡ್ಡ ಸ್ಟ್ರೆಂತು. ಇನ್ನು ನಿಮ್ಮ ಸಿನಿಮಾದ ಮುಖಾಂತರ ಏನೆಲ್ಲ ಮೆಸೇಜ್, ಬಿಕಾಸ್ ನಾವು ಪ್ರೊಮೋ ನೋಡಿದಾಗ ಟೀಸರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ರೈತರ ಪರವಾಗಿ ಇರುವಂಥ ಒಂದು ಸಿನಿಮಾ, ರೈತರ ಅನ್ಯಾಯಗಳನ್ನು ಎತ್ತಿ ಹಿಡಿಯುತ್ತೆ, ಅದ್ರ ವಿರುದ್ಧ ಹೋರಾಡುವಂಥ ಒಂದಷ್ಟು ಸೀನ್ಗಳು ಇರಬಹುದೇನೋ ಅಂತ ನಮ್ಮ ಅನಿಸಿಕೆ ಅಭಿಪ್ರಾಯ. ಸೊ ನಿಮ್ಮ ಸಿನಿಮಾದ ಮುಖಾಂತರ ರೈತರಿಗೆ ಎಷ್ಟು ಒಳಿತಾಗುತ್ತೆ, ಏನು ಮೆಸೇಜ್ನ ಕೊಡೋದಕ್ಕೆ ಹೊರಟಿದ್ದೀರಾ? ಒಂದು ಏನಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಅಂದರೆ ರೈತರಿಗೆ ಮೇಜರಾಗಿ, ಪ್ಲಸ್ ಇನ್ನೊಂದೇನು ಅಂದರೆ ಒಬ್ಬ ಈ ಸಿಟಿಲಿ ಕಾನ್ವೆಂಟಲ್ಲಿ ಓದೋ ಹುಡುಗಂಗೂ ಪಾಸಾಗುತ್ತೆ ಈ ಸಿನಿಮಾ. ಒಂದು ಸಂವಿಧಾನ ಏನಕ್ಕೆ ನಮಗೆ ತುಂಬ ಇಂಪಾರ್ಟೆಂಟು, ಪ್ರತಿ ಹಳ್ಳಿ ಮಟ್ಟದಲ್ಲೂ ಏನಕ್ಕೆ ಬರಬೇಕು, ಏನಕ್ಕೆ ತುಂಬ ರಿಲೇಟಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಆಮೇಲೆ ಇನ್ನೊಂದು ಇವಾಗ ಚೋಮನಲ್ಲಿ ಏನು ಸೈಲೆನ್ಸ್ ಇತ್ತು ಅದು ಹೋರಾಟದ ಒಂದು ಸಿಂಬಲೈಸ್ ಮಾಡುತ್ತೆ ಹೋರಾಟನ ಅನ್ನೋದ್ರ ಬಗ್ಗೆ. ನಮ್ಮ ಸಿನಿಮಾದಲ್ಲೂ ನಮ್ಮ ಪ್ರೊಟಗನಿಸ್ಟ್ ಯಾರಿದ್ದಾರೆ ಅವರ ಸೈಲೆನ್ಸು ಅದೊಂದು ಹೋರಾಟ ಅಂತ ಹೇಳೋಕ್ಕೆ ಹೊರಟಿದೆ ಸಿನಿಮಾ. ವಿತ್ ಪ್ಯೂರ್ ಎಂಟರ್ಟೈನ್ಮೆಂಟ್, 100% ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ಮತ್ತು ಇಡೀ ಸಿನಿಮಾ ಬಂದು ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂ ಈಸಿಯಾಗಿ ಕಮ್ಯುನಿಕೇಟ್ ಆಗುತ್ತೆ, ಅದೇ ಈ ಸಿನಿಮಾದ ಕೀ ಪಾಯಿಂಟು. ಮತ್ತು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರೋಂಥ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ಅಪ್ಪಟ ಮಣ್ಣಿನ ಸಿನಿಮಾ. ಇನ್ನು ಫೈನಲ್ ಆಗಿ ರಚಿತಾ ರಾಮ್ ಮತ್ತು ವಿಜಯ್ ಸರ್ ಅವರ ಕಾಂಬಿನೇಷನ್ ನಿಂಗವ್ವ ಸಾಂಗ್ ಅಂತೂ ಅಷ್ಟು ಸಖತ್ತಾಗಿ ಮೂಡ್ ಬಂದಿದೆ, ಅಷ್ಟು ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅವರ ಕಾಂಬಿನೇಷನ್ ಬಗ್ಗೆ ಒಂದು ಎರಡು ಮಾತನಾಡೋದಾದ್ರೆ, ಯಾವಾಗ ಸೆಟ್ಟಲ್ಲಿ ಯಾವಾಗಲಾದರೂ ರಚಿತಾ ರಾಮ್ ಅವ್ರನ್ನ ಭೇಟಿ ಮಾಡುವಂತಹ ಸಂದರ್ಭ ಉಂಟಾಗಿದೆ? ಹೌದು, ಇಬ್ಬರು ವಿಜಯಣ್ಣ ಮತ್ತು ರಚಿತಾ ರಾಮ್ ಅವರಿಬ್ಬರು ಸೀನ್ಸ್ ಇತ್ತು. ಸೊ ಅವರಿಬ್ಬರದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ನಿಂಗವ್ವ ನೀವು ನೋಡಿರ್ಬೋದು, ಎಷ್ಟು ಕ್ಯೂಟಾಗಿ ಕಾಣುತ್ತೆ. ವಿಜಯಣ್ಣ ಆ ಇನ್ನೋಸೆನ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ವಿಜಯ್ ಸರ್ ಸಖತ್ ಕ್ಯೂಟಾಗಿ ಕಾಣ್ತಿದ್ದಾರೆ ಕಣೋ ಅಂತ, ಅವ್ನು ನನ್ನ ಫ್ರೆಂಡು. ಸೊ ಆ ಥರ ಎಲ್ಲ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಚೆನ್ನಾಗಿತ್ತು. ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ಆ್ಯಕ್ಟರ್ಸ್ ಇಬ್ಬರೂ ಕಲಿಯೋಕ್ಕೂ ಸಿಕ್ತು. ಮತ್ತು ಅವ್ರ ಪೇರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಸೂಪರ್. ಫೈನಲಿ ಶಿಶಿರ್ ಅವರ ಅಭಿಮಾನಿಗಳಿಗೆ ಆ ಸಾಂಗ್ನ ಮೆಚ್ಚಿ ಅಪ್ಕೊಂಡು ರೀಲ್ಸ್ ಮಾಡ್ತಾ ಇರುವಂತಹ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಪ್ರತಿಯೊಂದು ಸಿನಿಮಾ ಆದಮೇಲೆ ಅಥವಾ ಪ್ರತಿಯೊಂದು ಪಾತ್ರ ಮಾಡಾದ್ಮೇಲೆ, ಪ್ರತಿಯೊಂದು ಹಾಡು ಏನೇ ನಾವು ವರ್ಕ್ ಮಾಡಾದ್ಮೇಲೆ ಜನರ ಒಂದು ವ್ಯಾಲಿಡೇಷನ್ಗೆ ಕಾಯ್ತಾ ಇರ್ತೀವಿ ಆ್ಯಸ್ ಅನ್ ಆ್ಯಕ್ಟರ್ಸ್. ಅದು ದಕ್ಕಿದ್ರೇ ನಮಗೆ ಮುಂದೆ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು, ಅದಕ್ಕೋಸ್ಕರನೇ ನಾವು ಕೆಲಸ ಮಾಡೋದು. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಜನವರಿ 23 ನಿಮಗೆ ಒಂದು ರೀತಿಯಾಗಿ ಬಿಗ್ ಡೇ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ನಮ್ಮನ್ನು ಎಂಟರ್ಟೈನ್ ಮಾಡಿ ಅಂತ ಹೇಳಿದೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಥ್ಯಾಂಕ್ ಯು. ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋ ಪ್ರಯತ್ನದಲ್ಲಿದ್ದೀನಿ. ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಸದ್ಯದಲ್ಲೇ ಎಲ್ಲ ಅನೌನ್ಸ್ ಆಗುತ್ತೆ. ಸೊ ಥ್ಯಾಂಕ್ ಯು ನಿಮಗೂ. ನಮ್ಮ ಸಪೋರ್ಟ್ ಖಂಡಿತವಾಗಿಯೂ ನಿಮಗೆ ಸದಾ ಇರುತ್ತೆ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಶಿಶಿರ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವಬೇಗ ನ್ಯೂಸ್, ಬೆಂಗಳೂರು.